Palm there, what? इधर रखना, ओ इधर रख के ನಿಮ್ಮನ್ನು ಮೊದಲಾಗಿ ಅಡ್ಡಗಟ್ಟಿದಂತಹ ನಮ್ಮ ಒಟುಗಳಿಗೆ ಹಿಡಿದು ಬಡಿದು ಹಿಂಸೆಯನ್ನು ಕೊಟ್ಟವರು ನೀವಿದ್ದೀರಿ. ಹಾಗಿದ್ರೆ ನಿಮಗೆ ಸಂಸ್ಕಾರದ ಲವಲೇಶವು ಇಲ್ಲ ಎಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ರೀತಿಯಾಗಿ ಮಾಡಬಾರ್ದಿತ್ತು. ನೋಡುವಾಗ ನಿಮ್ಮ ಉಡುಗೆ ತೊಡುಗೆಗಳನ್ನೆಲ್ಲ ಕಾಣುವಾಗ ಒಬ್ಬ ಸಂಸ್ಕಾರದಿಂದ ಬಂದಿದ್ದೀರಿ ಅಂತ ತಿಳಿದುಕೊಳ್ಳುವುದಕ್ಕೆ ಕಷ್ಟ ಆಗ್ಲಿಕ್ಕಿಲ್ಲ ನಮ್ಮಂತವರಿಗೆ. ಹಾಗಿದ್ರು ಕೂಡ ಯಾಕೆ ಈ ರೀತಿಯಾಗಿ ನುಗ್ಗುತ್ತಾ ಇದ್ದೀರಿ ಅಂತ ನನಗೆ ಅರ್ಥ ಆಗುವುದಿಲ್ಲ. ನಿಲ್ಲಿಯಲ್ಲಿ ಆಮೇಲೆ ನಿಮ್ಮದಾದಂತಹ ವಿಚಾರವನ್ನು ತಿಳಿಸುವುದರ ಮೂಲಕ ಒಂದು ಹೆಜ್ಜೆ ಮುಂದಿಡಬಹುದು. ಅಲ್ಲಿಯವರೆಗೆ ನಿಧಾನವಾಗಿ ಬರಬೇಕು, ನಿಧಾನವಾಗಿ ಬರಬೇಕು. ಯಾಕೆ ಆಶ್ರಮದೊಳಗೆ ಹೇಗೆ ಬರಬೇಕು ಹೊಸದಾಗಿ ಪಾಠ ಮಾಡಬೇಕಾಗಿಲ್ಲ. ಮತ್ತೆ ಆಶ್ರಮ ಅಂದ್ರೆ ಒಂದು ಪವಿತ್ರವಾದಂತಹ ಸ್ಥಳ ಎನ್ನುವುದಾಗಿ ನಮಗೂ ಕೂಡ ಗೊತ್ತು. ಆಶ್ರಮದೊಳಗೆ ವಿನಯಭಾವದಿಂದಲೇ ಪ್ರವೇಶ ಮಾಡಬೇಕಿತ್ತಲ್ಲ, ಯಾಕೆ ಮಾಡಲಿಲ್ಲ? ಆಶ್ರಮಕ್ಕೂ ಕೂಡ ಬರುವವರನ್ನು ನಿರ್ಬಂಧಿಸುವಂತಹ ವ್ಯವಸ್ಥೆಯೇ ಆಯ್ತು ಅಂತ ಹೇಳಿದ್ರು. ಆಶ್ರಮಕ್ಕೆ ಬರುವವ ಹಾಗೆ ಇರಬೇಕು. ಹೇಗೇಗೋ ಬಂದ್ರೆ ಆಶ್ರಮದೊಳಗೆ ಪ್ರವೇಶಕ್ಕೆ ಬಿಡುವುದಕ್ಕಾಗುವುದಿಲ್ಲ. ಆಶ್ರಮಕ್ಕೆ ಬರಲಿಕ್ಕೆ ಒಂದು ನಿರ್ಬಂಧದ ವ್ಯವಸ್ಥೆ ಉಂಟು. ಉಂಟು ತಾತ್ಕಾಲಿಕವಾಗಿ ಅದು ಚಾಲ್ತಿ. ಏನೋ ಒಂದು ವ್ಯವಸ್ಥೆ ಆಗಿದೆ ಎನ್ನುವುದಾಗಿ ನಾವು ಬಲ್ಲೆವು. ಖಂಡಿತವಾಗಿ ಆಗಿದೆ. ಹೌದಲ್ಲ? ಹೌದು. ಆಶ್ರಮ ಅಂದ್ರೆ ಸಜ್ಜನರಿಗೆ ರಕ್ಷಣೆ ಆಗಿರಬೇಕಾದಂತ ವಾಸಸ್ಥಳ. ಹೌದು. ಆದ್ರೆ ಏನಾಯ್ತು ಇಲ್ಲಿ? ಏನಾಯ್ತು? ಬಂದಂತ ದಾನವರು ನಿಮ್ಮೊಡನೆ ಸೇರಿಕೊಂಡವರಿದ್ದಾರೆ. ಹೌದು. ದುಷ್ಟ ದಾನವರಿಗೆ ಆಶ್ರಯವನ್ನು ಕೊಟ್ಟವಳು ನೀನಿದ್ದಿ ಎನ್ನುವುದಾಗಿ ವರ್ತಮಾನ ನಮಗೆ ತಿಳಿದು ಬಂತು. ಯಾಕೆ ಕೊಟ್ಟೆ? ಅವರು ನಮ್ಮ ಶತ್ರುಗಳು, ಹೊಡೆಯಬೇಕಾಗಿದೆ, ಬಿಟ್ಟುಕೊಡು ಎನ್ನುವಂತ ಉದ್ದೇಶ. ನಿಮಗೆ ಶತ್ರುಗಳ ನನಗೆ ಏನು ಆಶ್ರಯ ಕೊಟ್ಟ